चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ದಿವ್ಯತ್ರಯರಿಗೆ ಮತ್ತು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಮಾತಾಜಿಯವರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಜಯರಾಮಕೃಷ್ಣವನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣವನ್ನು ನಾವು ನೋಡ್ತಾ ಬರ್ತಿದ್ವಿ. ನಾವು ಈಗಷ್ಟೇ ಹೇಳಿದ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾರ ಚಾರಿತ್ರವೋ ಪರಮ ಪವಿತ್ರವೋ ಹಾಗೆಯೇ ಯಾರ ಜೀವನವೂ ಕೂಡ ಪರಮ ಪವಿತ್ರವೋ ಅಂತಹ ಪವಿತ್ರತಾ ಸ್ವರೂಪಿಣಿಗೆ ಮತ್ತೆ ನಮಸ್ಕಾರ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಲೈನನ್ನು ಬರಿತಾ ಹೇಳಿದ್ರು. ಅಂದರೆ 9 ಗಂಟೆಯ ಸಮಯ ಒಬ್ಬ ಮನೆಯ ಹೆಂಗಸನ್ನ ಒಂದು ನಾಯಿ ಮುಟ್ಬಿಡುತ್ತೆ. ಅವಳು ಸಂಪ್ರದಾಯಸ್ಥ ಬ್ರಾಹ್ಮಣ ಮಹಿಳೆ ಆದ್ದರಿಂದ ಮೈಲಿಗೆ ಆಗಿಬಿಡ್ತು ಅಂತ ಆಕೆಗೆ ಪ್ರಸ್ತಾಪ ಬಂದಾಗ ಆ ಟೈಮಲ್ಲಿ ಚಳಿಗಾಲ ಬೇರೆ, ಸ್ನಾನ ಮಾಡಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ಕೈಕಾ ತೊಳ್ಕೊಂಡು ಮಡಿ ಸೀರೆ ಉಟ್ಕೋ ಅಂತಲೂ ಶ್ರೀಮಾತೆ ಹೇಳ್ತಾರೆ. ಆದರೆ ಅದಕ್ಕೂ ಒಪ್ಪಲ್ಲ. ಆಗ ಶ್ರೀಮಾತೆ ಹೇಳ್ತಾರೆ, ನೀನು ನನ್ನನ್ನೇ ಮುಟ್ಟಿದ್ರೆ ನೀನು ಏನಾಗ್ತೀಯಾ, ಪವಿತ್ರನಾಗ್ತೀಯಾ. ಅವಾಗ ಯಾವ ಮಡಿ ಬೇಡ, ಯಾತದ ಬೇಡ, ಎಲ್ಲ ಹೋಗ್ಬಿಡುತ್ತೆ ಅಂತ ಶ್ರೀಮಾತೆ ಅವರು ಹೇಳ್ತಾರೆ. ಅದಕ್ಕೋಸ್ಕರನೇ ಸ್ವಾಮಿ ಪುರುಷೋತ್ತಮಾನಂದಜಿ ಈ ಕೊಟೇಶನ್ನ ಇದು ಬರ್ದಿದ್ದು ಯಾರು, ಸ್ವಾಮಿ ಅಭೇದಾನಂದಜಿಯವರು ಶ್ರೀ ಶಾರದಾ ದೇವಿ ಸ್ತೋತ್ರದಲ್ಲಿ ಪ್ರಕೃತಿ ಪರಮಾಂ ಆ ಹಾಡಲ್ಲಿ ಈ ಸಾಲನ್ನು ಬಳಸ್ತಾರೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ರಾಮಕೃಷ್ಣ ಗತ ಪ್ರಾಣಂ ತನ್ನಾಮ ಶ್ರವಣ ಪ್ರಿಯಂ ಅಂತ. ಅದು ಸ್ತೋತ್ರವು ಸಹ ಜ್ಯೋತಿ ಪುಸ್ತಕ ಮತ್ತು ಭಜನಾಮೃತ ಪುಸ್ತಕದ ಆರಂಭದಲ್ಲಿ ಪ್ರಕೃತಿ ಪರಮಾಂ ಸ್ತೋತ್ರದಲ್ಲಿ ಇದು ಬರುತ್ತೆ. ಇದು ನೋಡಿ, ಈ ಪವಿತ್ರಂ ಚರಿತಂ ಇದೆಯಲ್ಲ, ಇದನ್ನು ಸ್ವಾಮಿ ಅಭೇದಾನಂದಜಿಯವರು ಸ್ವತಃ ಬರೆದ ಮೇಲೆ ಶ್ರೀಮಾತೆ ಮುಂದೆ ಹೇಳ್ತಾರೆ ಹಾಡನ್ನು. ಅವಾಗ ಹೇಳಿದಾಗ ರಾಮಕೃಷ್ಣ ಗತ ಪ್ರಾಣಂ ಅಂತ ಹೇಳ್ಬೇಕಾದ್ರೆ ರಾಮಕೃಷ್ಣ ಶ್ರೀಮಾತೆ ಸಮಾಧಿಸ್ಥರಾಗ್ತಾರೆ ಅಂತ ನಾವು ಜೀವನವನ್ನು ಓದ್ತಾ ಹೋದ್ರೆ ಗೊತ್ತಾಗುತ್ತೆ. ಸಮಾಧಿಸ್ಥರಾಗ್ತಾರೆ ಅಂದರೆ ಗತಪ್ರಾಣ ಅಂದ್ರೆ ಏನು, ರಾಮಕೃಷ್ಣರು ಒಂದಾದವರು ಅಂತ. ರಾಮಕೃಷ್ಣರು ಬೇರೆ ಅಲ್ಲ, ಶ್ರೀಮಾತೆಯವರು ಬೇರೆ ಅಲ್ಲ ಅಂತ. ಅದ್ರಾಗ ಇದ್ರಲ್ಲಿ ಒಂದು ಅಧ್ಯಯನ ಇದೆ, ಶಕ್ತಿ ಒಂದು ರೂಪ ಎರಡು ಅಂತ. ಶಕ್ತಿ ಒಂದೇ, ರೂಪ ಎರಡು, ರಾಮಕೃಷ್ಣರು ಶಾರದಾ ಮಾತೆ. ಆದರೆ ಇಬ್ಬರಲ್ಲಿರುವ ಶಕ್ತಿ ಏನು, ಒಂದೇ, ಅವತಾರ ಒಂದೇ ಅಂತ. ಒಂದು ದಿನ ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ದಾಗ, ಶ್ರೀರಾಮಕೃಷ್ಣರ ಪೂಜೆ ಮಾಡುತ್ತಿದ್ದಾಗ ಹೊರಗಡೆಯಿಂದ ಹುಚ್ಚಿ ಸುರಬಾಲೆ ಒಂದೇ ಸಮನೆ ಅವರನ್ನು ಬೈಯುತ್ತಿದ್ದಳು. ಒಂದಿನ ಶ್ರೀಮಾತೆಯವರು ಉದ್ಬೋಧನ, ಕಲ್ಕತ್ತಾದ ಬಾಗ್ ಬಜಾರ್ ಏರಿಯಾದಲ್ಲಿ ಬರುವ ಉದ್ಬೋಧನ ಮನೆಯಲ್ಲಿ ಶ್ರೀಮಾತೆ ಇರ್ತಾರೆ. ಆಗ ಶ್ರೀರಾಮಕೃಷ್ಣರ ಪೂಜೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಪೂಜೆಯನ್ನು ಮಾಡ್ತಾ ಇದ್ರು. ಕೋಣೆಯಲ್ಲಿ ಇಟ್ಕೊಂಡು ಹೊರಗಡೆಯಿಂದ ಈ ಹುಚ್ಚಿ ಸುರಬಾಲೆ ತಮ್ಮ ಹೆಂಡತಿ ಹುಚ್ಚಿ, ಅವಳ ಮಗಳು ರಾಧಿ, ಎಲ್ಲ ಹುಚ್ಚರ ಸಂತಾನ. ಆ ಹುಚ್ಚರ ಸಂತಾನದಲ್ಲಿ ಶ್ರೀಮಾತೆ ಇದ್ದಂಥದ್ದು. ಆದರೂ ಹೇಳ್ತಾರೆ ಶ್ರೀಮಾತೆ, ನನಗೆ ಅಶಾಂತಿ ಗೊತ್ತೇ ಇಲ್ಲ. ನಾವಾದರೆ ಸ್ವಲ್ಪ ಏನಾದರೂ ನನಗೆ ಅಶಾಂತಿ ಆಯಿತು, ಎಲ್ಲ ಆಯಿತು, ಹಂಗೆ ಹಿಂಗೆ ಅಂತ. ಹುಚ್ಚಿ ಸುರಬಾಲೆ ಒಂದೇ ಸುಮ್ಮನೆ ಶ್ರೀಮಾತೆಯವರು ಬೈಲಿಕ್ಕೆ ಸ್ಟಾರ್ಟ್ ಮಾಡೋದು. ಪೂಜೆ ಮುಗಿಸಿದ ಮೇಲೆ ಆಕೆಯನ್ನು ದಿಟ್ಟಿಸಿ ನೋಡುತ್ತಾ ಶ್ರೀಮಾತೆ ನುಡಿದರು, ಎಂತೆಂಥ ಋಷಿಮುನಿಗಳು ಕಟುತರ ತಪಸ್ಸು ಮಾಡಿಯೂ ನನ್ನನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ನೀವೆಲ್ಲ ನನ್ನನ್ನು ಪಡೆದು ಕೂಡ ಕಳೆದುಕೊಳ್ಳುತ್ತಿದ್ದೀರಲ್ಲ. ಎಂತೆಂಥ ಋಷಿಮುನಿಗಳು ಕಟುತರ ತಪಸ್ಸು ಮಾಡಿ ನನ್ನನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ, ಆದರೂ ನಾನು ಅಂದರೆ ಅಷ್ಟು ಸುಲಭವಾಗಿ ನಾನು ನಿಮ್ಗೆ ಸಿಕ್ಕಿದ್ದೀನಿ, ಆದರೂ ನನ್ನ ಕಲೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹುಚ್ಚಿ ಸುಲಭಾಲಿಗೆ ಶ್ರೀಮಂತ ಬೈತಾರೆ. ಆದರೆ ನೀವೆಲ್ಲ ನನ್ನನ್ನು ಪಡೆದು ಕೂಡ ಕಳೆದುಕೊಳ್ಳುತ್ತಿದ್ದೀರಲ್ಲ. ಹಂಗೆ ಮತ್ತೆ ನಮಗೆ ಎಷ್ಟೋ ಟೈಮಲ್ಲಿ ಪಕ್ಕದಾಗಿರೋ ಬೆಲೆನೇ ಗೊತ್ತಾಗುತ್ತೆ ನಮಗೆ ಅಲ್ವಾ. ಯಾರು ಸುಮ್ಮನೆ ಅಂತ ಅನ್ನಂಗೆ ಆಗ್ಬಿಡುತ್ತೆ. ಹಂಗೆ ಯಾವಾಗ ಅಷ್ಟೇ ಮಹಿಮೆ ನರಿಯುವುದೆಂಬರಮ್ಮ ಗುರುವರಿಯನನ್ನು ತಿಳಿದ ನೀ ಮಹಿಮಳಮ್ಮ ಅಂತ ಕುವೆಂಪು ಬರೀತಾರೆ. ಅಂದರೆ ಯಾರದೇ ಆಗಲಿ ಒಬ್ಬರು ಮಹಿಮೆ ಗೊತ್ತಾಗಬೇಕಂದ್ರೆ ನಮ್ಮಲ್ಲೂ ಆ ಮಹಿಮೆ ಇರಬೇಕು. ಇಲ್ಲಿ ಶ್ರೀಮಾತೆಯವರು ತಮ್ಮ ಕುರಿತಾಗಿ ಹೇಳಿದ ಮಾತು ಪುರಾಣಗಳಲ್ಲಿನ ದೇವದೇವಿಯರ ಮಾತಿಗೆ ಸರಿಸಮಾನವಾಗಿದೆ. ಮತ್ತೊಮ್ಮೆ ಕಾಶಿಯಲ್ಲಿದ್ದಾಗ ಒಂದು ರಾತ್ರಿ ಇಡೀ ಇದೇ ಸುರಬಾಲೆ ಶ್ರೀಮಾತೆಯವರನ್ನು ಬೈಯುತ್ತಾ ನಾದಿನಿ ಸಾಯಿರಿ ಎನ್ನುತ್ತಿದ್ದಳು.
ಶ್ರೀಮಾತೆಯರನ್ನು ನಾಂದಿ ಸಾಯಿಲಿ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲ ಋಷಿಮುನಿಗಳು ಎಷ್ಟೋ ರಾಕ್ಷಸರ ಕಾಟಕ್ಕೆ ಬೇಸತ್ತು ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಆಕೆ ಅವತಾರದಲ್ಲಿ ನಾಶ ಮಾಡೋದನ್ನು ನೋಡಿದ್ವಿ. ಅದೇ ರೀತಿ ಅಂತ ಅಷ್ಟು ತಪಸ್ ಮಾಡಿದ್ರು ಬರೋದೇ ಕಷ್ಟ ಅಂತ ಶ್ರೀಮಂತರು ಎಷ್ಟು ಸುಲಭ ಬಂದಾರಲ್ಲ. ನಾನು ಬಂದಿದ್ನಲ್ಲ, ನಾನು ಬಂದಿದ್ರು ನಿಮ್ಗೆ ಅದು ಬೆಲೆ ಗೊತ್ತಾಗ್ತದೆ. ಶ್ರೀಮಂತ ಸುಲಭವಾಗಿ ಬೈತಾರೆ. ಅದೇ ರೀತಿ ಮತ್ತೊಮ್ಮೆ ಕಾಶಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀಮಾತೆಯವರು ರಾತ್ರಿ ಇಡೀ ಈ ಸುಲಭಾಲೆ ಶ್ರೀಮಾತೆಯವ್ರನ್ನ ಬೈಯುತ್ತಾ ನಾದಿ ಸಾಯಿಲಿ ಅಂತ ಶಾಪ ಆಗ್ತಾ ಇದ್ದಾಳೆ.